ಎಲ್ರಿಗೂ ಬೆಳಗಿನ ಶುಭೋದಯ ಗುರು. ಇವತ್ತು ಬಂಕಾಗಿ ರೆಡಿಯಾಗಿ ಡ್ಯೂಟಿಗೆ ಹೋಗೋಣ ಅಂತ ಶಿಸ್ತಾಗಿ ಹೊರಟೆ. ಇವತ್ತೇನಪ್ಪ ಅಂದರೆ ನಾನು ನಮ್ಮ ಅಪ್ಪ ಇಬ್ಬರು ಒಟ್ಟಿಗೆ ಡ್ಯೂಟಿಗೆ ಹೋಗ್ತಾ ಇದ್ವು. ಬಟ್ ಬೇರೆ ಬೇರೆ ಕಡೆ ಆದರೂ ಇವತ್ತು ಒಟ್ಟಿಗೆ ಒಂದೇ ಟೈಮ್ಗೆ ಹೋಗ್ತಾ ಇದ್ವು. ಅದಕ್ಕೆ ನನಗೆ ಫುಲ್ ಖುಷಿಯಾಗಿ ಹೋಗ್ತಾಯಿತ್ತು. ನಮ್ಮಪ್ಪ ನಾನು ಆಫ್ಟರ್ ಲಾಂಗ್ ಟೈಮ್ ಬೇಜನ್ ದಿವಸ ಆಗಿತ್ತು. ನಾನು ನಮ್ಮ ಅಪ್ಪ ಹೋಗಿ ಸರಿ ಆಯಿತು ಅಂತ ನಮ್ಮ ಅಪ್ಪ ಗಾಡಿ ಎತ್ಕೊಂಡು ಶಿಸ್ತಾಗಿ ಹೋದ್ರು. ನಾನು ನಮ್ಮ ಅದೇ ಜೋಶಲ್ಲಿ ಶಿಸ್ತಾಗಿ ಗಾಡಿ ತಗೊಂಡು ಹೊರಟವನೇ ಸೀದಾ ನಮ್ಮ ಅಪ್ಪ ಹಿಂದಕ್ಕೆ ಹೋದ್ರು. ನಾನು ಗಾಡಿ ರಿವರ್ಸ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಸ್ಟೈಲಾಗಿ ತಿರ್ಸ್ಕೊಂಡು ಸೀದಾ ಹೊರಟವನೇ ಡ್ಯೂಟಿ ಕಡೆಗೆ. ಹೋಗೋಣ ಎಲ್ಲರೂ ಯಾವ್ದಾದ್ರು ಹಾಕ್ತಾರ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬಿಟ್ಟಂಗೆ ಕಂಪ್ನಿ ಕಡೆಗೆ ಬರ್ತಿದ್ದಂಗೆ ಲೋಡ್ ಐತೆ ಯಾಕಪ್ಪ ಅಂದ್ರೆ ಶಿಸ್ತಾಗಿ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ಸ್ವಲ್ಪ ಗಾಡಿ ನೆನ್ನೆ ಸಂಡೇ ಅಲ್ವಾ, ಹಂಗಾಗಿ ವಾಶ್ ಮಾಡಿದ್ದೆ ಸೋಮವಾರ. ಅದಕ್ಕೆ ಗಾಡಿ ಎಲ್ಲ ಕ್ಲೀನಾಗಿ ಹಿಂದೆ ಎಲ್ಲ ರೆಡಿ ಮಾಡಿಬಿಟ್ಟು ಶಿಸ್ತಾಗಿ ಲೋಡ್ ಮಾಡಿರಿ ಅಂತ ಹೇಳ್ಬಿಟ್ಟು ಲೋಡ್ ಆಗ್ತಿದ್ದಂಗೆ ಬಿಲ್ ಇಸ್ಕೊಂಡು ಬಂದೆ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು, ಅದಕ್ಕೆ ತುಂಬ ಹೊಟ್ಟೆ ಸಿಗ್ತಾಯಿತ್ತು. ಮಶ್ರೂಮ್ ಬಿರಿಯಾನಿ ಮಾಡಿದ್ರು, ಅದಕ್ಕೆ ಚೆನ್ನಾಗಿತ್ತು. ತಿಂದ್ಬಿಟ್ಟು ಶಿಸ್ತಾಗಿ ಬಿಟ್ಟವನೇ ಬಂದು ಟ್ರಾಫಿಕ್ ತಗ್ಲಾಕೊಂಡು ಈ ಬೆಂಗಳೂರಲ್ಲಿ ಟ್ರಾಫಿಕ್ ತಗ್ಲಾಕೊಳ್ಳೋದೇ ಕೆಲಸ ಅಂತ ಬತ್ತಿದಂಗೆ ಫಸ್ಟ್ನೇ ಪಾಯಿಂಟ್ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅಲ್ಲಿಂದ ಶಿಸ್ತಾಗಿ ಅನ್ಲೋಡ್ ಮಾಡಿದವನೇ 2ನೇ ಪಾಯಿಂಟಿಗೆ ಹೋಗೋಣ ಅಂತ ಹೋದರೆ ಗುರು ರೋಡು ಫುಲ್ಲು ಚಿಕ್ಕ, ಏನೂ ಮಾಡೋಂಗಿಲ್ಲ. ಬೆಂಗಳೂರು ಅಂದಮೇಲೆ ಟ್ರಾಫಿಕ್ಕು ಸಂದಿ ರೋಡು ಫಿಕ್ಸು ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಹೋದವನೇ 2ನೇ ಪಾಯಿಂಟ್ನ ಅನ್ಲೋಡ್ ಮಾಡಿ ಶಿಸ್ತಾಗಿ 3ನೇ ಪಾಯಿಂಟಿಗೆ ಬಂದುಬಿಟ್ಟು ಒಂದೆರಡು ಶೋ ಆಫ್ ಕೊಟ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ 4ನೇ ಪಾಯಿಂಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ಕಡೆಗೆ ಹೊರಟೆ. ಅಲ್ಲಿಂದ ಶಿಸ್ತಾಗಿ ಏರ್ಪೋರ್ಟ್ ಕಡೆಗೆ ಕೆಂಪೇಗೌಡರನ್ನೆಲ್ಲ ನೋಡಿಕೊಂಡು ಹೊರಟವನೇ ಬಂದೆ ಗುರು. ಪಾರ್ಕಿಂಗ್ 2 ಹತ್ರ ಮಸ್ತು ವ್ಯೂ ಮಾತ್ರ ನನಗಂತೂ ನೋಡಿ ಇಷ್ಟ ಆಯಿತು. ನಾನು ಇಂಥ ಕಡೆ ಎಲ್ಲ ಜಾಸ್ತಿ ಬಂದಿಲ್ಲ, ಹಂಗಾಗಿ ಫಸ್ಟ್ ಟೈಮ್ ನೋಡಿದ್ದು, ಹಂಗಾಗಿ ನನಗೆ ಸ್ವಲ್ಪ ಖುಷಿ ಆಯ್ತಾಯಿತ್ತು. ಹಾಗೆ ಫ್ಲೈಟು ಗೀಟೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಶಿಸ್ತಾಗಿ ಅಲ್ಲಿಂದ ಅನ್ಲೋಡ್ ಪಾಯಿಂಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಶಿಸ್ತಾಗಿ ಬಿಟ್ಟವನೇ ಮನೆ ಕರೆಕ್ಟಿಗೆ ಬರೋಣ ಅಂತ ಬಂದೆ. ಸಾಯಂಕಾಲ ತಗೊಳಕೊಂಡೆ. ಡೈಲಿ ಲೇಟ್ ಆಯ್ತೈತೆ, ಏನು ಮಾಡೋಂಗಿಲ್ಲ, ಇದೇ ನಮ್ಮ ಕುಲ ಕಸುಬು ಅಂದ್ಕೊಂಡು ಶಿಸ್ತಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಖುಷಿಯಿಂದ ವೀಡಿಯೋ ಮಾಡ್ಕೊಂಡು ಶಿಸ್ತಾಗಿ ಹೊರಟೆ. ನೋಡಿದ್ರೆ ಹೆಬ್ಬಾಳದ ಹತ್ರ ಬಂದೆ, ಯಾಕೋ ರೋಡ್ ಬ್ಲಾಕ್ ಮಾಡಿದ್ರು. ಯಾಕಪ್ಪ ಅಂತ ನೋಡ್ರೆ ಮುಂದೆ ಕಿತ್ತೋಗಿತ್ತು. ಅದಕ್ಕೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.